ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ತಾ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ. ನೀವು ಮುಜರಾಯಿ ಇಲಾಖೆಗಳಲ್ಲಿ ಆಷಾಢ ಮಾಸಕ್ಕೆ VIP ಲೈನು ಅಂತೇಳಿ 300 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ VIP ಲೈನ್ಗಳನ್ನು ಮಾಡ್ತಾಯಿದ್ದೀರಲ್ಲ, ಏಕೆ? ಅದನ್ನು ಮಾಡಿ ನೀವು ಆ ಹಣವನ್ನು ಏನು ಮಾಡ್ತೀರಾ? ಆ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತೀರಾ? ಸರಿ, ದಾಸೋಹವನ್ನು ಮಾಡಿದ್ದೀರಾ, ಓಕೆ. ಮತ್ತು ಅಲ್ಲಿ ಟಾಯ್ಲೆಟ್ಗಳಿಗೆ 5 ರೂಪಾಯಿ ತಗೋತೀರಾ? ಪಾರ್ಕಿಂಗ್ ನಿಲ್ಲಿಸೋಕ್ಕೆ, ಗಾಡಿಗಳು ನಿಲ್ಲಿಸೋಕ್ಕೆ ಅದಕ್ಕೂ ಹಣವನ್ನು ಮಾಡ್ತಾಯಿದ್ದೀರಾ. ಈ ದುಡ್ಡಲ್ಲಿ ಯಾರಿಗೆ ಹೋಗುತ್ತೆ? ಯಾವ ಅಧಿಕಾರಿಗಳಿಗೆ ಹೋಗುತ್ತೆ? ಇದನ್ನು ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ? ಅಲ್ಲರಿ, VIPನೂ ಭಕ್ತಿಯಾಗಿ ಬರ್ತಾನೆ, ಒಬ್ಬ ಬಡವನು ಸಹ ಭಕ್ತಿಯಾಗಿ ಬರ್ತಾನೆ. ಎಲ್ರಿಗೂ ಒಂದೇ ಲೈನ್ ಇರಬೇಕು, ಒಂದೇ ಕಾನೂನು ಇರಬೇಕು. ಫಸ್ಟ್ ನೀವು ಕಾನೂನುಗಳನ್ನು ತಿಳ್ಕೊಳ್ಳಿ, ಆಮೇಲೆ ರಾಜಕೀಯಕ್ಕೆ ಬನ್ನಿ. ಈ ಪುಡಾರಿ ರಾಜಕೀಯಗಳನ್ನು ಮಾಡೋದನ್ನು ನಿಲ್ಲಿಸಿ ದೇವರಿಗೆ ಮೆಚ್ಚುವಾಗಿ ನೀವು ನಡ್ಕೊಳ್ಳಿ. ರಾಜಕೀಯದವ್ರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾಯಿದ್ದೀವಿ, ನೀವು ದೇವರು ಮೆಚ್ಚುವಾಗೆ ನೀವು ಕೆಲಸವನ್ನು ಮಾಡಿ. ಭಕ್ತಿ ಎಲ್ರಿಗೂ ಒಂದೇ. ಯಾವುದೇ ದೇವಸ್ಥಾನಗಳಲ್ಲೂ ಸಹ ನೀವು VIP ಹಣವನ್ನು ಮಾಡಬಾರ್ದು. ಹಾಗಾದರೆ ರಾಜಕೀಯದವ್ನು ಬಂದು ದುಡ್ಡು ಕೊಟ್ಬಿಟ್ಟು 2000 ರೂಪಾಯಿ ಹೋಗ್ತಾನಾ? ಯಾರು 2000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ರಾಜಕೀಯದವರು? ರಾಜಕೀಯ ವ್ಯಕ್ತಿ 2000 ರೂಪಾಯಿ ದುಡ್ಡು ಕಟ್ಬಿಟ್ಟು ಹೋಗ್ತಾನ ಅವನು VIP ಲೈನಲ್ಲಿ? ತೋರಿಸ್ತೀಯ ರೀ? ತೋರಿಸ್ರಿ, ಎಲ್ಲರೂ ಹೋಗ್ತಾವನೆ ಅವನು? 2000 ರೂಪಾಯಿ ಕಟ್ಟರೆ ತೋರಿಸ್ರಿ. ದಯಮಾಡಿ ಯಾವ ಮುಜರಾಯಿ ಇಲಾಖೆಗಳಲ್ಲೂ ಸಹ, ಯಾವ ದೇವಸ್ಥಾನಗಳಲ್ಲೂ, ಪ್ರೈವೇಟ್ ದೇವಸ್ಥಾನಗಳಲ್ಲೂ ಸಹ VIP ಲೈನನ್ನು ಮಾಡಬಾರ್ದು, ಹಣವನ್ನು ತಗೋಬಾರ್ದು. ಯಾರಿಗೆ VIP ಗೊತ್ತಾ? ಅಂಗವಿಕಲರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ವಯಸ್ಸಾದಂಥ ವೃದ್ಧರಿಗೆ, ಇಂಥವ್ರಿಗೆ VIP ಫ್ರೀಯಾಗಿ, ಉಚಿತವಾಗಿ ಅಂಥವ್ರಿಗೆ ಕೊಡಿ. ಜಾಗವನ್ನು ಬಿಡಿ, ಉಚಿತವಾಗಿ ಹಣವನ್ನು ತಗೊಳ್ಳೋಕ್ಕಿಲ್ಲ. ಯಾವುದೇ ಮುಜರಾಯಿ ಇಲಾಖೆಗಳಲ್ಲೂ ಸಹ, ಪ್ರೈವೇಟ್ ದೇವಸ್ಥಾನಗಳಲ್ಲೂ ಸಹ 1 ರೂಪಾಯಿ ಹಣ ಕೊಡೋಕ್ಕೆ ಹೋಗ್ಬೇಡ್ರಿ. ಲೈನಲ್ಲಿ 1 ರೂಪಾಯಿ ಹಣ ಕೊಡೋಕ್ಕೆ ಹೋಗಬೇಡಿ. ಬಾತ್ರೂಮ್ಗೂ ಸಹ, ಟಾಯ್ಲೆಟ್ಗೂ ಸಹ 1 ರೂಪಾಯಿ ಕೊಡೋಕ್ಕೆ ಹೋಗಬೇಡಿ. ಪಾರ್ಕಿಂಗ್ ಮಾಡೋಕ್ಕೂ ಸಹ 1 ರೂಪಾಯಿ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಕೊಡ್ತೀರಾ? ನೀವು ಉಂಡಿಗೆ ಹಾಕ್ತಿದಾರಲ್ಲ, ಆ ದುಡ್ಡಲ್ಲೇ ಅಭಿವೃದ್ಧಿಯನ್ನು ಮಾಡ್ತಾರೆ. ಆದ್ದರಿಂದ ದಯಮಾಡಿ ಎಲ್ಲ ರಾಜಕೀಯ ಪಕ್ಷದವರಿಗೂ, ಎಲ್ಲ ಭಕ್ತಾದಿಗಳಿಗೂ ಮನವಿಯನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ನೀವು 1 ರೂಪಾಯಿ ದೇವಸ್ಥಾನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಶೌಚಾಲಯಕ್ಕಾಗ್ಬೋದು, ಹಣವನ್ನು ಕೊಡಬೇಡಿ. ನಾವು ಯಾವಾಗಿಂದ ಈ ರೀತಿ ಅವ್ರಿಗೆ ಹಣವನ್ನು ಕೊಡ್ತಾ ಇದ್ದೀವೋ ಅಲ್ಲಿವರೆಗೂ ಅವರು ನಮಗೆ ಮೋಸ ಮಾಡೇ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಯಾರು ಯಾವ ದೇವಸ್ಥಾನಗಳಲ್ಲೂ ಸಹ 1 ರೂಪಾಯಿನೂ ಕೊಡೋಕ್ಕೆ ಹೋಗಬೇಡಿ. ಪಾರ್ಕಿಂಗ್ ವ್ಯವಸ್ಥೆಗಾಗ್ಬೋದು, ಶೌಚಾಲಯಕ್ಕೆ ವ್ಯವಸ್ಥೆಗಾಗ್ಬೋದು. ಧನ್ಯವಾದ.